ಸಾಗರಂ ನತ್ವಾ ಭಕ್ತಿ ಪುರಸ್ಸರಂ. ಸದಾ ಸದಾ ಸ್ಮರಣೀಯರಾದ ಅನಂತ ಕಲ್ಯಾಣ ಗುಣಗಣ ಸಮನ್ವಿತರು, ಅಣಿಮಾದಿ ಅಷ್ಟ ಐಶ್ವರ್ಯ ಸಿದ್ಧಿ ಸಂಪನ್ನರು, ಭಕ್ತರ ಪಾಲಿನ ಕಾಮಧೇನು ಕಲ್ಪವೃಕ್ಷ ಸ್ವರೂಪರಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಗುರು ಪರಂಪರೆಯಲ್ಲಿ ಆಗಮಿಸಿ ಸದುಪದೇಶವನ್ನು ದಯಪಾಲಿಸಿದ ಎಲ್ಲ ಪೂಜ್ಯರಿಗೂ ಹಣೆಮಣಿದು ಸೊನ್ನಲಾಪುರದ ಈ ಕಾರ್ಯಕ್ರಮದ ಶಿವಾನುಭವ ಪೀಠವನ್ನು ಅಲಂಕರಿಸಿ ತಮ್ಮ ಸದುಪದೇಶವನ್ನು ದಯಪಾಲಿಸಿದ ಎಲ್ಲ ಮಹಾತ್ಮರಿಗೂ ಹಣೆಮಣಿದು, ಪ್ರಿಯ ಪುಣ್ಯಾತ್ಮರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಅಧಿಕರಣವಾಗಿ ಇಟ್ಟುಕೊಂಡ ವಿಷಯವನ್ನಾಧರಿಸಿ ಎಲ್ಲ ಪೂಜ್ಯರು ತಮ್ಮೆಲ್ಲರಿಗೆ ನಿಶ್ಚಯವಾಗುವಂತೆ ಉಪದೇಶವನ್ನು ಮಾಡಿದ್ದಾರೆ. ಅನಂತ ಸಮಯಗಳಲ್ಲಿ ಅನಂತ ರಾಜ್ಯದಲ್ಲಿ ಜನರ ಕಲ್ಯಾಣಕ್ಕಾಗಿ ಭಿನ್ನ ಭಿನ್ನ ಉಪಾಯಗಳನ್ನು, ಆದೇಶವನ್ನು ನಮ್ಮ ದೇಶದ ಭಿನ್ನ ರಾಜ್ಯಗಳಲ್ಲೇ ಮಾಡ್ತಾರಂತ ಗೊತ್ತದ ನಿಮಗೆ. ಅದರಂತೆ ಹಳ್ಳಿಯಾಗ ಹೇಳ್ತಾರೆ, ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು ಅಂತ ಹೇಳ್ತಾರೆ. ಹಾಗೆ ನಮ್ಮ ಧರ್ಮದಲ್ಲಿ, ಭಾರತೀಯ ಸನಾತನ ಧರ್ಮದಲ್ಲಿ 4 ಯುಗಗಳು ಅಂತ ನೀವು ಕೇಳಿರಿ, ಇಲ್ಲಿವರೆಗೆ ಹೇಳಿದ್ದಾರೆ. ಕೃತಯುಗ ಭಾಳ ಹಳೆಯದು, ತ್ರೇತಾಯುಗ, ದ್ವಾಪರ, ಹೀಗಿದ್ದುದು ಕಲಿಯುಗ. ಸಮಯಗಳಲ್ಲಿ ಪುಣ್ಯ ಗಳಿಸ್ತಕ್ಕಂಥ ರೀತಿ ನೀತಿ ಬೇರೆ ಇರ್ತಾವ ಅನ್ನೋದು ಗೊತ್ತದ ನಿಮಗೆ. ಮಾಡೋದು ಒಂದೇ, ಲಗ್ನ ಮಾಡೋದು ಒಂದೇ, ಎರಡು ಥರ ಅಲ್ಲ ಲಗ್ನದಾಗ ನೋಡ್ರಿ. ಊರು ಮಂದಿ ಮಾಡೋ ಲಗ್ನ ಬೇರೆ ಅದಾವ, ಓಣಿ ಮಂದಿ ಮಾಡೋದು ಬೇರೆ ಅದಾವ, ಯಾರಿಲ್ಲ ಅಲ್ಲಿ ಹೋಗಿ ಕಾಗದಾಗ ಮಾಡೋ ಮದಿನೂ ಬೇರೆ ಅದಾವ. ಅದಾವ ಮದುವೆ ಬೇರೆ, ಹೆಂಗಿದ್ರು ಗಂಡೆ ಹೆಣ್ತೀನಿ ಆಗೋದಿಲ್ಲ. ಕಾಗದ ಬರ್ದಾಗ ಆದ್ರಿ 100 ಮಂದಿ ಕರೆದರೆ ಮಾಡ್ಕೋರಿ, 1000 ಮಂದಿ ಕರೆದರೆ ಮಾಡ್ರಿ ಅಂತ ಮದುವೆ ಗಂಡ ಹೆಣ್ತೀನಿ, ನಾ ಹೆಣ್ತೀನಿ ಗಂಡ ಇಷ್ಟೇ. ಹಾಗೆ ಜಗತ್ತಿನೊಳಗೆ ದಾನ ಅಂದ್ರೆ ಏನು ಅಂತ ಕೇಳಿದರೆ ಕೊಡುವುದು. ಕೊಡುವುದು ಅಂದ್ರೆ ಇಷ್ಟು ತ್ರಾಸದ ನಿಮಗೆ ಗೊತ್ತದ. ಕೊಡುವ ರೊಕ್ಕ ಕೊಡು ಅಂದ್ರೆ ಜೀವ ಕೊಡ್ತೀನಿ, ರೊಕ್ಕ ಕೊಡಂಗಿಲ್ಲ ಅಂತ. ಕೊಡುವ ಜೀವ ಕೊಡ್ತೀನಿ ಖರೆ, ರೊಕ್ಕ ಕೊಡೋದು ಅಂದ್ರೆ ಭಾಳ ಸಮಸ್ಯೆ. ಅದಕ್ಕೇನೆ ಅದು ಎಲ್ಲರಿಗೆ ಆಗುವುದು ಅಲ್ಲ. ದಾನ ಮಾಡಕ್ಕೆ ಎಲ್ಲರಿಗೂ ಬರಂಗಿಲ್ಲ. ಅದು ಬಹಳ ಪುಣ್ಯ ಇರಬೇಕು. ಅನಂತ ಜನ್ಮದ ಪುಣ್ಯ ಇದ್ದವರಿಗೆ ದಾನ ಮಾಡಕ್ಕೆ ಬರ್ತದೆ.